ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಡೇವಿಡ್ ಕೊಕ್ಕಡ. ಇವತ್ತಿನ ವಿಡಿಯೋದಲ್ಲಿ ಗೇರು ಕೃಷಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ನೋಡೋಣ. ಗೇರು ಎನ್ನುವಂತಹದ್ದು ಒಂದು ರುಚಿದಾಯಕ, ಒಳ್ಳೆಯ ರುಚಿ ಇರುವಂತಹ, ಆರೋಗ್ಯದಾಯಕ, ನ್ಯೂಟ್ರಿಷಿಯಸ್ ಆಗಿರುವಂತಹ, ಬಹಳ ಬೇಡಿಕೆಯಲ್ಲಿರುವಂತಹ ಒಂದು ಉತ್ತಮ ಬೆಳೆ, ಆರೋಗ್ಯ ಉತ್ಪನ್ನವಾಗಿರುತ್ತದೆ. ಯಾವುದೇ ಒಂದು ಕೃಷಿಯನ್ನು ನಾವು ಮಾಡಬೇಕಾದರೆ ಅದರ ಬಗ್ಗೆ ನಾವು ಮಾಹಿತಿ, ತರಬೇತಿ, ಬಹಳಷ್ಟು ವಿಚಾರಗಳು, ನಡುವ ಕ್ರಮ, ಬೀಜದ ಆಯ್ಕೆ, ಸಸಿಗಳ ಲಭ್ಯತೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಆದರೆ ಇಂತಹ ಅಮೂಲ್ಯವಾದ, ಅದ್ಭುತವಾದ, ಬಹಳ ಅವಶ್ಯಕವಾದ ವಿಚಾರವನ್ನು ಕಳೆಯುವ ಮತ್ತು ತರಬೇತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಪುತ್ತೂರಿನಲ್ಲಿರುವ ಗೇರು ನಿರ್ದೇಶನಾಲಯ ಕೇಂದ್ರಕ್ಕೆ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ ಪ್ರವಾಸದಲ್ಲಿ ನಾವು ಭೇಟಿಯನ್ನು ನೀಡಿರುತ್ತೇವೆ ಮತ್ತು ತರಬೇತಿ ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯಾಣವು ಸಾಗಿರುತ್ತದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಸೆಂಟರ್ ಅಥವಾ ಗೇರು ನಿರ್ದೇಶನಾಲಯ ಕೇಂದ್ರವು ಪುತ್ತೂರಿನಲ್ಲಿ ಇರುತ್ತದೆ. ಇಲ್ಲಿ ಇರುವಂತಹ ದೃಶ್ಯಗಳು ಬಹಳ ಸುಂದರ, ಮನೋಹರವಾಗಿ ಅಚ್ಚುಕಟ್ಟಾಗಿರುತ್ತೆ. ತುಂಬ ಸ್ವಚ್ಛವಾದ, ತುಂಬ ನಿರ್ಮಲವಾದ, ತುಂಬ ಸುಂದರವಾಗಿರುವಂತಹ ಕಟ್ಟಡಗಳು, ಒಂದೊಂದು ಇಲಾಖೆಗಳು ಅಚ್ಚುಕಟ್ಟಾಗಿ ನಿರ್ಮಿಸಿರುವಂತಹ ಒಂದೊಂದು ಈ ಸಸ್ಯದ ಗಾರ್ಡನ್ಗಳು, ಮರಗಳು, ಗಿಡಗಳು, ಹಾಗೆ ಬೇರೆ ಇನ್ನು ಲೈಬ್ರರಿ, ಮ್ಯೂಸಿಯಂಗಳು ಇವೆಲ್ಲವೂ ಕೂಡ ನೋಡಲು ಬಹಳ ಅದ್ಭುತವಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ, ಪ್ರತಿಯೊಬ್ಬರೂ ಕೂಡ ಒಮ್ಮೆಯಾದರೂ ಈ ಒಂದು ಸಂಸ್ಥೆಗೆ ಭೇಟಿಯನ್ನು ನೀಡಲೇಬೇಕು. ಪ್ರಿಯ ವೀಕ್ಷಕರೇ, ನಾನು ಕೂಡ ಒಬ್ಬ ಗೇರು ಕೃಷಿಕನಾಗಿದ್ದು, ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗೇರು ಕೃಷಿಯನ್ನು ಮಾಡುತ್ತಿದ್ದು, ಗೇರು ಹಣ್ಣಿನಿಂದ ಗೇರು ಬೀಜಗಳನ್ನು ಪಡೆದು ಅದನ್ನು ಮಾರಾಟವನ್ನು ಮಾಡಿ ಸಣ್ಣ ಪ್ರಮಾಣದ ಆದಾಯವನ್ನು ಗಳಿಸುತ್ತಿದ್ದೇನೆ ಎಂದು ತಿಳಿಸಲು ಖಂಡಿತವಾಗಿಯೂ ಸಂತೋಷವಾಗುತ್ತದೆ. ಈ ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ರೈತರಿಗೆ ತಿಳಿಸಿಕೊಡಲಾಯಿತು. ಯಾವ ರೀತಿ ತಳಿಯನ್ನು ಆಯ್ಕೆ ಮಾಡಬೇಕು, ಯಾವ ರೀತಿಯ ತಳಿಗಳು ಲಭ್ಯವಿದೆ, ಹೈಬ್ರಿಡ್ ತಳಿಗಳು ಯಾವ ರೀತಿ ಇದೆ, ಕಸಿ ಕಟ್ಟಿದ ತಳಿಗಳು ಯಾವ ರೀತಿ ಇರುತ್ತದೆ, ಗೇರು ಬೀಜದ ಕ್ಯಾಶ್ಯೂ ಸೀಡ್ ಅನ್ನುವಂಥದ್ದು ಎಷ್ಟು ಭಾರವು ಇರುತ್ತದೆ, ಮತ್ತು ಯಾವ ರೀತಿಯಾದ ಕೃಷಿ ಚಟುವಟಿಕೆಗಳನ್ನು ನಾವು ಮಾಡಬೇಕು, ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು, ಮುಂತಾದ ವಿಚಾರಗಳನ್ನು ನಮಗೆಲ್ಲ ತಿಳಿಸಿಕೊಡಲಾಯಿತು. ಪ್ರೊಸೆಸಿಂಗ್ ಶುರು ಮಾಡಿದ್ರಿಂದ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕ್ಯಾಶ್ಯೂ ಫ್ಯಾಕ್ಟರಿಲಿ ತುಂಬಾ ಉದ್ಯೋಗ ಸಿಕ್ಕಿದೆ. ಟೆಕ್ನಿಕ್ ಮೇಲೆ ಅವ್ರು ಅದನ್ನ ಬಳಸ್ತಾರೆ. ಅವಾಗ ಏನೋ ಕ್ರಮೇಣ ಏನಾಯ್ತು, ಅದು ಈಗೇನು ಫ್ಯಾಕ್ಟರಿಗಳೆಲ್ಲ ಬಂದಿದ್ದಾರೆ, ಕ್ಯಾಶ್ಯೂ ಫ್ಯಾಕ್ಟರಿ, ಆ ತರ ಟೆಕ್ನಾಲಜಿ ಡೆವಲಪ್ ಆಯ್ತು. ಅದಕ್ಕೆ ಜಗತ್ತಿಗೆ ನಮ್ಮ ದೇಶ ಕ್ಯಾಶ್ಯೂ ನಟ್, ಆಧುನಿಕ ತಂತ್ರಜ್ಞಾನಗಳು ಬಹಳಷ್ಟು ಮುಂದುವರಿದಿರುವುದರಿಂದ ಇವತ್ತಿನ ದಿನಗಳಲ್ಲಿ ಒಳ್ಳೆಯ ತಾಂತ್ರಿಕತೆಗಳು ಲಭ್ಯವಿದೆ. ಆದ್ದರಿಂದ ಗೇರು ಕೃಷಿಯನ್ನು ಬಹಳಷ್ಟು ಸುಲಭವಾಗಿ ಮಾಡಲು ಸಾಧ್ಯತೆಗಳು ತುಂಬ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಒಂದಷ್ಟು ಗೇರು ಕೃಷಿಯನ್ನು ಖಂಡಿತವಾಗಿಯೂ ಮಾಡಬಹುದು. ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಗೇರು ಕೃಷಿಯನ್ನು ನಾವು ಮಾಡಬಹುದು. ಇದರಿಂದ ನಮಗೆ ಮನಸ್ಸಿಗೆ ಒಂದು ಖುಷಿ, ಮತ್ತು ನಮಗೆ ಬೇಕಾದಂಥ ಗೇರು ಹಣ್ಣುಗಳು, ಹಣ್ಣಿನ ರಸ ಮತ್ತು ನಮಗೆ ಬೇಕಾದಂತಹ ಗೋಡಂಬಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಆದರೆ ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ನಮಗೆ ತರಬೇತಿ, ಮಾಹಿತಿಗಳು ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ತಾವುಗಳೆಲ್ಲರೂ ಮನಸ್ಸು ಮಾಡಿ, ಸಮಯಾವಕಾಶ ಇದ್ದರೆ, ಆಸಕ್ತಿ ಇದ್ದವರು, ಕೃಷಿ ಮಾಡುವವರು, ಕೃಷಿ ಮಾಡಲು ಮನಸ್ಸಿಲ್ಲದವರು ಒಮ್ಮೆಯಾದರೂ ಈ ಸಂಸ್ಥೆಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ, ತರಬೇತಿಯನ್ನು ಪಡೆದುಕೊಳ್ಳಿ, ವಿಚಾರಗಳನ್ನು ತಿಳಿದುಕೊಳ್ಳಿ. ಯಾಕೆಂದರೆ ನಮಗೆ ತಿಳಿಯದೇ ಇರುವಂತಹ ಬಹಳಷ್ಟು ವಿಚಾರಗಳು, ನಾವು ಕಲಿಯಬೇಕಾದಂಥ ಬಹಳಷ್ಟು ವಿಚಾರಗಳು ಎಲ್ಲವೂ ಕೂಡ ಈ ಒಂದು ಸಂಸ್ಥೆಯಿಂದ ನಮಗೆ ಪಡೆಯಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಒಳ್ಳೆಯ ವಿಜ್ಞಾನಿಗಳು, ಒಳ್ಳೆಯ ಸಿಬ್ಬಂದಿಗಳು, ಒಳ್ಳೆಯ ಅಚ್ಚುಕಟ್ಟಾದ ವ್ಯವಸ್ಥೆಗಳು, ಒಳ್ಳೆಯ ಒಂದು ಮಾರ್ಗದರ್ಶನ ನೀಡುವಂತಹ ಬಹಳಷ್ಟು ಜನರು ಇಲ್ಲಿ ಇರುವುದರಿಂದ ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿದರೆ ನಮಗೆ ಬಹಳಷ್ಟು ಮನಸ್ಸಿಗೆ ಖುಷಿಯಾಗುವಂತಹ, ಏನೋ ಒಂದು ಕೃಷಿಗೆ ದಾರಿಯಾಗುವಂತಹ ವಿಚಾರಗಳು, ತರಬೇತಿ, ಮಾಹಿತಿ, ಮಾರ್ಗದರ್ಶನ ಖಂಡಿತವಾಗಿ ದೊರೆಯುತ್ತದೆ ಎನ್ನುವುದು ನನ್ನ ಒಂದು ಆಶಯ ಮತ್ತು ನಂಬಿಕೆಯಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಒಂದೇ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡುವುದು ಬಹಳ ಕಷ್ಟಕರವಾಗಿರುತ್ತದೆ. ಏಕೆಂದರೆ ಯಾವಾಗ ಏನಾಗಬಹುದು ಎಂಬುದು ಹೇಳುವುದು ಕಷ್ಟವಾಗಿರುತ್ತದೆ. ಬೆಲೆ ಇಳಿಕೆ, ವಾತಾವರಣದಲ್ಲಿ ಬದಲಾವಣೆ ಮುಂತಾದ ಬಹಳಷ್ಟು ಸಮಸ್ಯೆಗಳು ಇರುವುದರಿಂದ ಮಿಶ್ರ ಕೃಷಿಯನ್ನು ಮಾಡುವುದು ಅನಿವಾರ್ಯ ಮತ್ತು ಅಗತ್ಯವಾಗಿರುತ್ತದೆ. ಆದ್ದರಿಂದ ಇತರ ಕೃಷಿಗಳೊಂದಿಗೆ ಸ್ವಲ್ಪ ಮಟ್ಟಿಗಾದರೂ ನಾವು ಗೇರು ಕೃಷಿಯನ್ನು ಕೂಡ ಮಾಡುವುದು ನಮ್ಮ ಒಂದು ಆರ್ಥಿಕತೆಗೆ ತುಂಬ ಸಹಕಾರವಾಗುತ್ತದೆ. ಆದ್ದರಿಂದ ನಾವು ಕೂಡ ಗೇರು ಕೃಷಿಯ ಮಾಡುವ ಬಗ್ಗೆ ಒಂದಷ್ಟು ಒಲವನ್ನು ತೋರಬೇಕಾಗುತ್ತದೆ, ಮಾಡಬೇಕಾಗುತ್ತದೆ.
ಇದರ ಜೊತೆಗೆ ಇವತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ಗೇರು ಹಣ್ಣಿನಿಂದ, ಗೇರು ಬೀಜದಿಂದ, ಗೇರು ಸಿಪ್ಪೆಯಿಂದ ಕೂಡ ಮಾಡುವುದಂತ ನಾವು ಕಾಣಬಹುದು. ಇನ್ನು ಇದೆಲ್ಲವೂ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ನಮಗೆ ಸಹಾಯವನ್ನು ಮಾಡುತ್ತದೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಈ ಸಂಸ್ಥೆಯಲ್ಲಿ ಮುಖ್ಯವಾಗಿ ತಳಿಗಳ ಅಭಿವೃದ್ಧಿ, ತಳಿಗಳ ಸಂಶೋಧನೆ, ಹೊಸ ತಳಿಗಳ ಅಭಿವೃದ್ಧಿ, ಈ ರೀತಿಯಾಗಿ ಬಹಳಷ್ಟು ಸಂಶೋಧನಾ ಕಾರ್ಯಗಳು ನಡೆಯುತ್ತಾ ಇರುತ್ತವೆ. ಬಹಳ ವರ್ಷಗಳ ಕಾಲ, ದೀರ್ಘ ವರ್ಷಗಳ ಕಾಲ ನಮ್ಮ ವಿಜ್ಞಾನಿಗಳು ಶ್ರಮಪಟ್ಟು ಹೊಸ ತಳಿಗಳನ್ನು, ಹೊಸ ಸಸಿಗಳನ್ನು, ಹೊಸ ಮಾದರಿಗಳನ್ನು ಕಂಡು ಹಿಡಿದು ಅಭಿವೃದ್ಧಿಪಡಿಸಿ ನಮಗೆ ಕೃಷಿ ಮಾಡಲು ನೀಡುತ್ತಾರೆ ಎನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಯಾಕೆಂದರೆ ನಮಗೆ ದೊರೆಯುವಂಥ ಸಸಿಗಳು ಅಥವಾ ಇದರ ಗಿಡಗಳು ನಾಟಿ ಮಾಡಬೇಕಾದರೆ ಒಳ್ಳೆಯ ಸಸಿಗಳು ನಮಗೆ ದೊರೆಯಬೇಕಾಗುತ್ತದೆ. ಹಾಗೂ ಒಳ್ಳೆಯ ರೀತಿಯಲ್ಲಿ ಕಸಿ ಕಟ್ಟಿದಂತಹ, ಅಭಿವೃದ್ಧಿ ಪಡಿಸಿದಂತಹ ಒಳ್ಳೆಯ ಸಸಿಗಳು ಇಲ್ಲಿಂದ ನಮಗೆ ದೊರೆಯುತ್ತದೆ. ಇಲ್ಲಿ ನರ್ಸರಿಯನ್ನು ಕೂಡ ಮಾಡಿ ಜನಗಳಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ತಳಿಯನ್ನು ಕೂಡ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದು ಕೂಡ ಶ್ಲಾಘನೀಯ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವೆಲ್ಲರೂ ಗಮನಿಸಲೇಬೇಕು, ತಿಳಿದಿರಲೇಬೇಕು. ಸಾಮಾನ್ಯವಾಗಿ ಸಸ್ಯಗಳು, ಮರ ಗಿಡಗಳು, ಹೂ ಗಿಡಗಳು ಅಥವಾ ಕೃಷಿ ಫಲ ಉತ್ಪನ್ನಗಳು, ಫಲವಸ್ತುಗಳು ಹೂ ಬಿಡಲು, ಹಣ್ಣು ಆಗಲು ಮತ್ತು ಹೆಚ್ಚಿನ ಉತ್ಪನ್ನಗಳು ದೊರೆಯಬೇಕಾದರೆ ಜೇನುನೊಣಗಳ ಪಾತ್ರವು ಬಹಳ ಮಹತ್ವವಾಗಿರುತ್ತದೆ. ಅಕಾರ್ಡಿಂಗ್ ಟು ಆಲ್ಬರ್ಟ್ ಐನ್ಸ್ಟೀನ್, ಇಫ್ ದರ್ ಈಸ್ ನೋ ಮೋರ್ ಹನಿ ಬೀಸ್ ಫಾರ್ 3 years, ಇಫ್ ದರ್ ಈಸ್ ನೋ ಮೋರ್ ಹ್ಯೂಮನ್ಸ್ ಎಂದು ಹೇಳುತ್ತಾರೆ. ಅಂದರೆ ಜೇನುನೊಣಗಳು ಇಲ್ಲದಿದ್ದರೆ ಮನುಷ್ಯರ ಸಂತತಿ ಕೂಡ ಉಳಿಯಲು ಸಾಧ್ಯವಿಲ್ಲವೇ ಎನ್ನುವುದು ಅವರ ಮಾತು. ಆ ದೃಷ್ಟಿಯಿಂದ ಇಲ್ಲಿ ಜೇನುನೊಣಗಳನ್ನು ಕೂಡ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತದೆ. ಯಾಕೆಂದರೆ ಜೇನುನೊಣಗಳನ್ನು ಸಂರಕ್ಷಣೆ ಮಾಡಿ ಪೋಷಿಸಿ ಬೆಳೆಸಿದರೆ ಮಾತ್ರ ಈ ಭೂಮಿ ತಾಯಿ ಉಳಿಯಬಹುದು, ಈ ಪರಿಸರ ಉಳಿಯಬಹುದು, ಈ ಕೃಷಿ ಉಳಿಯಬಹುದು, ನಾವೆಲ್ಲರೂ ಉಳಿಯಲು ಸಾಧ್ಯ. ಎಲ್ಲರಿಗೂ ಉಪಯುಕ್ತವಾಗುವ ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ನಾನು ಈ ವಿಡಿಯೋದ ಮೂಲಕ ಮಾಡಿರುತ್ತೇನೆ ಪ್ರಿಯ ವೀಕ್ಷಕರೇ. ಆದ್ದರಿಂದ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ಏಕೆಂದರೆ ವಿಚಾರಗಳು ಹೆಚ್ಚು ಜನರಿಗೆ ತಲುಪಬೇಕು ಹಾಗೂ ಗೇರು ಕೃಷಿ ಉಳಿಯಬೇಕು, ರೈತರು ಉಳಿಯಬೇಕು. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಲು, ಸಬ್ಸ್ಕ್ರೈಬ್ ಮಾಡಲು, ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.